ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಈ ನ್ಯೂ ಇಯರ್ ಆದಾಗಲಿಂದ ನಾವು ವ್ಲಾಗ್ ಹಾಕಿಲ್ಲ. ನೆನ್ನೆನೇ ವ್ಲಾಗ್ ಅಪ್ಲೋಡ್ ಮಾಡಿದ್ದು. ಒಂದು 8 ಡೇಸ್ ಗ್ಯಾಪ್ ಕೊಟ್ಟಿದ್ವಿ. ಸ್ವಲ್ಪ ಬ್ಯುಸಿ ಇದ್ವಿ, ಮದುವೆ ಓಡಾಟ ನಿಮ್ಗೆ ಹೇಳಿದ್ನಲ್ಲ ನೆನ್ನೆ ವ್ಲಾಗಲ್ಲಿ. ಸ್ವಲ್ಪ ಬ್ಯುಸಿ ಇದ್ವಿ, ಸೊ ವ್ಲಾಗ್ ಆಗಲಿಲ್ಲ. ತುಂಬ ಜನ ಕಮೆಂಟ್ ಮಾಡಿದ್ರಿ ನಿನ್ನೆ ವ್ಲಾಗ್ ಹಾಕಿದ್ಮೇಲೆ ನಿಮ್ಮ ವ್ಲಾಗ್ ನೋಡಿ ತುಂಬ ಖುಷಿ ಆಯಿತು, ವೆಯ್ಟ್ ಮಾಡ್ತಾ ಇದ್ವಿ ಎಲ್ಲರೂ ನಿಮ್ಮ ವ್ಲಾಗ್ನ ನೋಡೋಕ್ಕೆ ಅಂತ. ತುಂಬ ಖುಷಿ ಆಯಿತು. ನಾನು ಸ್ಪೆಷಲಿ ಒಂದು 4-5 ಮಂತ್ಸ್ ಬ್ಯಾಕ್ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು. ಇಷ್ಟು ಬೇಗನೆ ನೀವು ಇಷ್ಟೊಂದು ಪ್ರೀತಿಯಿಂದ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಇಷ್ಟು ಇಂಟ್ರೆಸ್ಟ್ ಕೊಟ್ಟು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಂತಂದರೆ ತುಂಬ ಖುಷಿ ಆಗುತ್ತೆ. ನಿಜವಾಗ್ಲೂ ಕಮೆಂಟ್ಸ್ ಎಲ್ಲ ನೋಡಿ ನಂಗೆ ತುಂಬ ಖುಷಿ ಆಯಿತು. ಎಷ್ಟೊಂದು ಜನ ಮ್ಯಾಕ್ಸಿಮಮ್ ಕಮೆಂಟ್ಸ್ ಅದೇ ಬಂದಿತ್ತು ಇವತ್ತಿನ ನೆನ್ನೆ ವ್ಲಾಗಲ್ಲಿ. ಸೊ ತುಂಬ ಖುಷಿ ಆಯಿತು ನನಗೆ. ವ್ಲಾಗ್ನ ಹೀಗೆ ಅಪ್ಲೋಡ್ ಮಾಡಿ ಡೈಲಿ ವ್ಲಾಗ್ಸ್ ಹಾಕಿ ಅಂತ ಕೇಳ್ತಾ ಇರ್ತೀರಾ. ಆದಷ್ಟು ಟ್ರೈ ಮಾಡ್ತೀನಿ. ಬಟ್ ಈ ಮಂತ್ ಮದುವೆ ಮುಗಿಯೋವರೆಗೂ ಒಂದು ಸ್ವಲ್ಪ ಕೆಲಸಗಳಿರುತ್ತೆ, ನಿಮಗೂ ಗೊತ್ತಿರುತ್ತಲ್ವ. ಅದಕ್ಕೆ ಸ್ವಲ್ಪ ಮಧ್ಯ ಗ್ಯಾಪ್ ಆಗುತ್ತೆ. ಆದಷ್ಟು ಡೈಲಿ ವ್ಲಾಗ್ಸ್ ಆಗಲಿ, ಇನ್ನು ಮದುವೆ ವ್ಲಾಗ್ಸ್ ಆಗಲಿ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ನೆನ್ನೆ ವ್ಲಾಗಲ್ಲಿ ನಾನು ಬಳೆಗಳೆಲ್ಲ ನಿಮಗೆ ತೋರಿಸಿದ್ದೆ. ಆ ವ್ಲಾಗಲ್ಲಿ ಸುಮಾರು ಜನ ಕಮೆಂಟ್ ಮಾಡಿದ್ರಿ. ಸುಮಾರು ಜನ ಅಂದರೆ ತುಂಬ ಜನ ಕಮೆಂಟ್ ಮಾಡಿದ್ರಿ. ಬ್ಲ್ಯಾಕ್ ಕಲರ್ದು ಬ್ಯಾಂಗಲ್ಸ್ ಹಾಕೊಳ್ಳಿ ಅಂತ ಹೇಳಿದ್ರಿ. ಬ್ಲ್ಯಾಕ್ ಕಲರ್ ಬ್ಯಾಂಗಲ್ಸ್ನ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಫ್ಕೋರ್ಸ್ ಎಲ್ಲ ಅದೊಂಥರ ಡಿಫ್ರೆಂಟ್ ಆಗಿರುತ್ತೆ ಬ್ಲ್ಯಾಕ್ ಹಾಕೊಂಡ್ರೆ. ಅದೇನಂತಂದರೆ ಅದು ಬಳೆ ಶಾಸ್ತ್ರ ಅಂತಲೇ ಮದುವೆಲಿ ಮಾಡ್ತಾರೆ. ಅಲ್ಲಿ ನಾವು ಕಪ್ಪು ಬಳೆನ ನಾವು ಹಾಕೊಳ್ಳೋದು. ಅದಕ್ಕೂ ಮುಂಚೆ ಮನೆಯಿಂದ ಇವಾಗ ಯಾವ್ದು ತಂದಿದ್ದೀವಿ ಅದನ್ನು ನಾವು ಹಾಕೊಂಡು ಹೋಗ್ತೀವಿ. ಎಷ್ಟಾಗುತ್ತೆ ಅಷ್ಟು, ತುಂಬ ಜಾಸ್ತಿ ಏನು ಹಾಕೊಳ್ಳೋದಿಲ್ಲ. ಕೈಗೆ ಒಂದು ಕೈ ಇಷ್ಟಿದೆ ಅಂತಂದರೆ ಒಂದು ಇಷ್ಟು ಹಾಕೊತೀವಿ. ಮತ್ತು ಕಪ್ಪು ಬಳೆನ ಅಲ್ಲಿ ಏನು ಮದುವೆ ಚೌಟ್ರಿಲೇನೆ ಶಾಸ್ತ್ರ ಅಂತ ಮಾಡ್ತಾರೆ. ರಿಸೆಪ್ಷನ್ ಎಲ್ಲ ಆದಮೇಲೆ ಬಳೆ ಶಾಸ್ತ್ರ ಅಂತ ಮಾಡ್ತಾರೆ, ನಿಮಗೆ ಗೊತ್ತೇ ಇರುತ್ತೆ. ಅಲ್ಲಿ ನಾವು ಕಪ್ಪು ಬಳೆನ ನಾವು ಹಾಕೊಳ್ಳೋದು. ಇಲ್ಲೇ ನಾವು ಹಾಕ್ಕೊಂಡು ಹೋಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಗೊತ್ತಿರೋದಿಷ್ಟೇ. ತುಂಬ ಜನ ಕಮೆಂಟ್ ಮಾಡಿದ್ರಿ ಕಪ್ಪು ಬಳೆನ ಹಾಕ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ, ಅದೊಂಥರ ಡಿಫ್ರೆಂಟಾಗಿರುತ್ತೆ ಅಂತ. ಹೌದು, ಕಪ್ಪು ಬಳೆ ಹಾಕ್ಕೊತೀನಿ. ಬಟ್ ಮದುವೆ ಚೌಟ್ರಿಲಿ ಹಾಕ್ಕೊತೀವಿ ಕಪ್ಪು ಬಳೆ. ನಾನಷ್ಟೇ ಅಲ್ಲ, ಅಲ್ಲಿ ಮದುವೆಯಲ್ಲಿ ರಿಲೇಟಿವ್ಸ್ ಯಾರ್ಯಾರು ಇರ್ತಾರೆ, ಮನೆಯವ್ರು ಯಾರ್ಯಾರು ಇರ್ತಾರೆ, ಎಲ್ಲರೂ ಬಳೆ ಶಾಸ್ತ್ರ ಮಾಡುವಾಗ ಎಲ್ಲರೂ ಹಾಕ್ಸ್ಕೊತಾರೆ ಬಳೆನ. ಆಮೇಲೆ ಇನ್ನೊಬ್ರು ಕಮೆಂಟ್ ಮಾಡಿದ್ರಿ ಗ್ರೀನ್ ವಿತ್ ಬ್ಲ್ಯಾಕ್ ಹಾಕೊಳ್ಳಿ, ಕೆಳಗಡೆ ಗ್ರೀನು ಮತ್ತು ಮೇಲೆ ಬ್ಲ್ಯಾಕ್ ಕಲರ್ ಹಾಕೊಳ್ಳಿ ಅಂತ. ನನಗೂ ಅನ್ನಿಸ್ತು ಗ್ರೀನ್ ವಿತ್ ಬ್ಲ್ಯಾಕು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ನಾನು ಆ್ಯಕ್ಚುಲಿ ಮನೆಯಿಂದ ಹೋಗಬೇಕಾದ್ರೆ ಒಂದು ಗ್ರೀನ್ ಸ್ಯಾರಿ ತೊಗೊಂಡಿದ್ದೆ ಅಂತ ನಿಮ್ಗೆ ತೋರಿಸಿದ್ದೆ. ಆ ಸ್ಯಾರಿಗೆ ಮ್ಯಾಚ್ ಆಗ್ಬೋದು. ಸೊ ನೋಡೋಣ, ಗ್ರೀನ್ ಹಾಕ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಕಾಣಿಸುತ್ತೆ ಗ್ರೀನ್ ಕಲರು. ಬಳೆಯಲ್ಲಿ ಫಸ್ಟು ನನಗೆ ನೀಟಾಗಿ ಇಷ್ಟ ಆಗೋದಂತಂದರೆ ಗ್ರೀನ್. ಅದೊಂಥರ ಡಿಫ್ರೆಂಟ್ ಲುಕ್ಕೇ ಕೊಡುತ್ತೆ ಹೆಣ್ಮಕ್ಳಿಗೆ. ತುಂಬ ಜನ ಕಮೆಂಟ್ ಮಾಡಿದ್ರಲ್ಲ ಕಪ್ಪು ಬಳೆ ಹಾಕ್ಕೊಳ್ಳಿ ಅಂತ. ಸೊ ಒಂದು ಕ್ಲಾರಿಫಿಕೇಷನ್ ಕೊಟ್ಬಿಡೋಣ ಅಂತ ಹೇಳಿದೆ. ಫಸ್ಟೇ ಹಾಕ್ಕೊಳ್ಳಲ್ಲ, ಆಮೇಲೆ ಮದುವೆ ಚೌಟ್ರಲ್ಲಿ ಹಾಕ್ಕೊಳ್ತೀನಲ್ಲ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಮತ್ತು ಇನ್ನೊಂದು ಏನಂತಂದರೆ ಮೋತಿ ಫ್ಯಾಷನಿಂದ ಬ್ಲೌಸ್ ಕೊಡಬೇಕು ಅಂತ ಹೇಳಿದ್ನಲ್ಲ, ಅದು ರೆಡಿ ಆಗಿದೆಯಂತೆ. ಬಟ್ ಹೋಗೋಕ್ಕಾಗ್ತಾಯಿಲ್ಲ. ಹಿಂಗೂ ರೆಡಿ ಆಗಿದೆ ಅಂತ ಸ್ವಲ್ಪ ಸಮಾಧಾನವಾಗಿದ್ದೀನಿ. ಡಿಸೈನ್ಸ್ ಎಲ್ಲ ಸಕ್ಕತ್ತಾಗಿ ಮಾಡಿದ್ದಾರೆ. ಹೇಳಿದ್ನಲ್ಲ ಧಾರೆ ಬ್ಲೌಸ್ ಅಂತೂ ನೆಕ್ಸ್ಟ್ ಲೆವೆಲ್. ಫೋಟೋ ಕಳಿಸಿದ್ರು. ಈಸ್ಕೊಂಬಂದ ತಕ್ಷಣ ನಿಮ್ಮ ಹತ್ರ ಸ್ಯಾರಿ ಮತ್ತು ಬ್ಲೌಸ್ ಎಲ್ಲ ಶೇರ್ ಮಾಡ್ಕೊತೀನಿ. ಮಧ್ಯಾಹ್ನ ಅಷ್ಟೇ ಕಾಲ್ ಮಾಡಿದರು ಅವರು ಮೋತಿ ಫ್ಯಾಷನಿಂದ. ಬ್ಲೌಸು ಮತ್ತು ಸ್ಯಾರಿ ಕುಚ್ಚು ಎಲ್ಲನೂ ರೆಡಿಯಾಗಿದೆ. ಮತ್ತು ನಮ್ಮ ಮಮ್ಮಿದು 2 ಸ್ಯಾರಿ ಕೊಟ್ಟಿದ್ದೆ, ಅದು ರೆಡಿಯಾಗಿದೆ, ಬಂದು ಇಸ್ಕೊಂಬಿಡಿ ಅಂತ ಹೇಳಿದ್ರು. ಇವತ್ತು ನನ್ನ ಪಿಕ್ ಮಾಡೋರು ಕರ್ಕೊಂಡೋಗಿ ಕರ್ಕೊಂಬರ್ಬೇಕು. ಅದಕ್ಕೆ ಮನೇಲಿ ಯಾರೂ ಇಲ್ಲ. ನನ್ನ ತಮ್ಮನೂ ಎಲ್ಲ ಹೊರಗಡೆ ಹೋಗಿದ್ದ. ಅವನು ಕಾಲೇಜ್ ಮುಗಿಸ್ಕೊಂಡು ಮತ್ತೆ ಹೊರಗಡೆ ಹೋಗಿದ್ದಾನೆ. ಅವನು ಇರಬೇಕು ನನಗೆ ಕರ್ಕೊಂಡು ಹೋಗೋಕ್ಕೆ. ಸೊ ಬೇಡ ಇವತ್ತು ಆಗಲ್ಲ ಅಂತ, ನಾಳೆ ಇಲ್ಲ ಸ್ಯಾಟರ್ಡೆ ಹೋಗೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ. ಹೆಂಗೂ ರೆಡಿ ಆಗಿದೆ ಅಂತ ಹೇಳಿದರೆ, ಏನೋ ಒಂಚೂರು ಆಲ್ಟ್ರೇಷನ್ ಏನಾದರೂ ಮಾಡಿಸ್ಬೇಕಂದ್ರೆ ಅಲ್ಲೇ ಮಾಡಿಸ್ಕೊಳ್ಳೋದು. ಮೇ ಬಿ ಆಲ್ಟ್ರೇಷನ್ ಯಾವುದೂ ಇರಲ್ಲ ಅನಿಸುತ್ತೆ. ನಾನು ಪರ್ಫೆಕ್ಟಾಗಿರೋ ಮೆಷರ್ಮೆಂಟ್ ಬ್ಲೌಸ್ ಕೊಟ್ಟಿದ್ದೆ, ಅದ್ರಿಗೆ ಕರೆಕ್ಟಾಗಿ ಸ್ಟಿಚ್ ಮಾಡಿರ್ತಾರೆ. ಎಂಗೇಜ್ಮೆಂಟಲ್ಲಿ ನೀವು ಬ್ಲೌಸ್ ಎಲ್ಲ ನೋಡಿರ್ತೀರ, ಆ ಬ್ಲೌಸೇ ನಾನು ಮೆಷರ್ಮೆಂಟ್ ಕೊಟ್ಟಿದ್ದೆ. ಎಂಗೇಜ್ಮೆಂಟಲ್ಲಂತೂ ಪರ್ಫೆಕ್ಟಾಗಿ ಮಾಡಿಕೊಟ್ಟಿದ್ರು. ಅದು ತುಂಬ ಇಷ್ಟ ಆಗಿ ನಾನು ಮೋತಿ ಫ್ಯಾಷನ್ಗೆ ಮದುವೆ ಸ್ಯಾರಿಗಳನ್ನ ಕೊಟ್ಟಿದ್ದು. ನೋಡೋಣ, ನಾಳೆ ಇಲ್ಲ ನಾಳಿದ್ದು ಈಸ್ಕೊಂಬರ್ತೀನಿ. ಹೇಗೆ ಮಾಡಿದ್ದಾರೆ ಏನು ಅಂತ ನೋಡ್ತೀನಿ. ಫಸ್ಟು ಬಾಡಿ ಫಿಟ್ಟಿಂಗ್ ಕರೆಕ್ಟಾಗಿ ಇದ್ದರೆ ಸಾಕು. ಯಾಕಂದರೆ ಡಿಸೈನ್ಸ್ ಎಲ್ಲ ನಂಗೆ ತುಂಬ ಇಷ್ಟ ಆಗಿದೆ. ಮೇ ಬಿ ಅದು ಕರೆಕ್ಟಾಗಿ ಮಾಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ.
ಹಾಗೆ ಫ್ರೆಂಡ್ಸ್, ನಿಮಗೆ ಮುಂಚೆ ಒಂದು ಸ್ಯಾರಿ ತೋರಿಸಿದ್ದೆ, ಸುಮಾರು ದಿನದಿಂದನೇ ತೋರಿಸಿದೆ, ಸುಮಾರು 1.5-2 ಮಂತ್ಸ್ ಬ್ಯಾಕೆ ನಿಮ್ಗೆ ಒಂದು ಸ್ಯಾರಿ ಶೇರ್ ಮಾಡಿದ್ದೆ. ನಾನು ಮುಂಚೆನೇ ತೊಗೊಂಡು ಇಟ್ಕೊಂಡಿದ್ದೆ ಅಂತ. ಅದ್ರದ್ದು ಬ್ಲೌಸು ಸ್ಟಿಚ್ ಮಾಡಿಸಿದ್ದೀನಿ. ಅದು ಮದುವೆ ಸ್ಯಾರಿ ತೊಗೊಂಡು ಬ್ಲೌಸ್ ಕೊಟ್ಟಿದ್ದೀನಲ್ಲ, ಮದುವೆ ಬ್ಲೌಸು, ಅದಕ್ಕೂ ಮುಂಚೆನೇ ಸ್ಟಿಚಿಗೆ ಕೊಟ್ಟಿದ್ದೆ. ಅದು ಇದಕ್ಕೇನು ವರ್ಕೆಲ್ಲ ಇಡ್ಸೋದು ಬೇಡ, ಹಾಗೆ ಸಿಂಪಲ್ಲಾಗಿ ಮಾಡಿಸ್ಕೊಳ್ಳೋಣ, ಯೂಸ್ ಆಗುತ್ತೆ. ಯಾಕಂದರೆ ಚಪ್ರ ಪೂಜೆ ಮಾಡುವಾಗೆಲ್ಲ ಸ್ಯಾರಿ ಉಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ, ಅದಕ್ಕೆ ಯೂಸ್ ಆಗುತ್ತೆ ಅಂತ ನಾನು ಮುಂಚೆನೇ ಬ್ಲೌಸ್ ಸ್ಟಿಚಿಗೆ ಕೊಟ್ಟಿದ್ದೆ. ನಾನು ನಿಜವಾಗ್ಲೂ ಅದನ್ನು ಮರ್ತೇ ಬಿಟ್ಟಿದ್ದೆ. ಇವಾಗ ಒಂದು 4-5 ಡೇಸ್ ಬ್ಯಾಕ್ ರೀಸೆಂಟಾಗಿ ಜ್ಞಾಪಿಸ್ಕೊಂಡು ಸ್ಟಿಚ್ ಆಗಿತ್ತು, ನಾನೇ ಮರೆತುಬಿಟ್ಟಿದ್ದೆ ಅಲ್ಲಿ ಬ್ಲೌಸ್ ಕೊಟ್ಟಿದ್ದೆ ಅಂತ. ಅದು ಮೈಸೂರಲ್ಲೇ ಕೊಟ್ಟಿದ್ದೆ. ಅದನ್ನು ಇಸ್ಕೊಂಡ್ಬಂದೆ ಒಂದು 4-5 ಡೇಸ್ ಬ್ಯಾಕು. ಯಾವ ಸೀರೆ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದೇ ಸ್ಯಾರಿ, ಇದೊಂದು ಸ್ವಲ್ಪ ಟಿಶ್ಯೂ ಸ್ಯಾರಿ ಥರನೇ ಇದೆ, ಟಿಶ್ಯೂ ಸ್ಯಾರಿನೇ. ಲೈಟ್ ಬೇಬಿ ಪಿಂಕ್ ವಿತ್ ಗ್ರೀನ್ ಬಾರ್ಡರು. ನಿಮಗೆ ತೋರಿಸಿದೆ ಅನಿಸುತ್ತೆ, ನನ್ನ ಹಳೆ ವ್ಲಾಗ್ಸ್ ಯಾರು ನೋಡಿರ್ತೀರ ಅವ್ರಿಗೆ ಗೊತ್ತಿರುತ್ತೆ. ಇದು ಇದಕ್ಕೆ ಗ್ರೀನ್ ಬಾರ್ಡರ್ ಬಂದಿದ್ದಿಲ್ಲ, ಗ್ರೀನ್ ಸ್ಯಾರಿನೇ ಬಂದಿದೆ. ಇದಕ್ಕೆ ಕುಚ್ಚೆಲ್ಲ ಹಾಕ್ಸಿದ್ದೀನಿ ನೋಡಿ, ಡಬಲ್ ಕಲರ್ ಕುಚ್ಚು ತುಂಬ ಚೆನ್ನಾಗಿ ಹಾಕಿದ್ದಾರೆ. ಮನೆ ಹತ್ರನೇ ಹಾಕ್ಸ್ಕೊಂಡೆ. ಇದು ನಾನು ಮುಂಚೆನೇ ಒಂದು 2 ಮಂತ್ಸ್ ಬ್ಯಾಕೆ ಕೊಟ್ಬಿಟ್ಟಿದ್ದೆ ಇರಲಿ ಅಂತ. ನೆಕ್ಸ್ಟು ಬ್ಲೌಸ್ ನೋಡಿ, ಬ್ಲೌಸು ಗ್ರೀನೇ ಬಂದಿದೆ. ಬ್ಲೌಸು ಅಷ್ಟೇ ಸಖತ್ತಾಗಿ ಫಿಟ್ಟಿಂಗಾಗಿ ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ನಾನು ಮೇ ಬಿ ಮೋತಿ ಫ್ಯಾಷನ್ಗೆ ಕೊಟ್ಟಿದ್ರೆ ನಾನು ಸ್ವಲ್ಪ ವರ್ಕ್ ಮಾಡಿಸ್ತಾ ಇದ್ದೆ ಅನಿಸುತ್ತೆ. ಬೇಡ ಇದಕ್ಕೆಲ್ಲ ಎಲ್ಲದಕ್ಕೂ ಯಾಕೆ ಸುಮ್ಮನೆ ಹೊರಗೆ ವರ್ಕೆಲ್ಲ ಬೇಡ ಅಂತ ನಾನು ಇಡಿಸ್ಲಿಲ್ಲ. ನಾನು ಮದುವೆ ಬ್ಲೌಸ್ ಕೊಡೋದಕ್ಕಿಂತ ಮುಂಚೆ ಕೊಟ್ಟಿರೋದ್ರಿಂದ ನಾನು ಮೋತಿ ಫ್ಯಾಷನ್ಗೆ ಕೊಟ್ಟಿದ್ದಿದ್ರೆ ನಾನು ಸ್ವಲ್ಪ ವರ್ಕ್ ಇಡಿಸ್ತಾ ಇದ್ದೇನೋ. ಬಟ್ ಏನು ಪರವಾಗಿಲ್ಲ, ಇದು ಬಾರ್ಡರ್ ಫುಲ್ ಬಂದಿದೆಯಲ್ಲ ನೋಡಿ, ಅದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ವೇರ್ ಮಾಡಿ ನೋಡಿದೆ. ನಾನು ಇದನ್ನು ಕೊಟ್ಟಿದ್ದು ಮೈಸೂರಲ್ಲೇ. ಬ್ಯಾಕ್ ಡಿಸೈನ್ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ, ನೀಟಾಗಿ ಕಾಣಿಸ್ತಾ ಇದೆ. ಇದು ಯಾವ ಶೇಪ್ ಅಂತ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಮ್ಯಾಂಗೋ ಶೇಪ್ ಅನಿಸುತ್ತೆ ಇದು. ನಾನು ಸುಮ್ಮನೆ ಒಂದು ಫೋಟೋ ಕಳಿಸಿದ್ದೆ ಈ ಥರ ಮಾಡಿಕೊಡಿ ಅಂತ, ಸೇಮ್ ಅದೇ ಥರ ಮಾಡ್ಕೊಟ್ಟಿದ್ದಾರೆ. ಮತ್ತು ಫ್ರಂಟ್ ನೋಡಿ ಡೈಮಂಡ್ ಶೇಪ್ ಮಾಡಿದ್ದಾರೆ. ಇವಾಗೆಲ್ಲ ಯೂಶ್ವಲಿ ಟ್ರೆಂಡಿಂಗ್ ಆಗಿದೆ, ಯಾರು ನೋಡಿದ್ರು ಇದೇ ಥರ ಶೇಪ್ ಮಾಡಿಸ್ಕೊತಾ ಇದ್ದಾರೆ. ತುಂಬ ಚೆನ್ನಾಗಿದೆ ಬ್ಲೌಸು. ಎಷ್ಟಾಯಿತು ನೋಡೋಣ, ಯಾವಾಗ ಹಾಕ್ಕೊಳ್ಳೋಣ ಈ ಸ್ಯಾರಿನ ಏನು ಅಂತ ಪ್ಲ್ಯಾನ್ ಮಾಡ್ತೀನಿ. ನಾನು ಅಂದ್ಕೊಂಡಿರೋದು ಯಾವುದಾದ್ರೂ ಶಾಸ್ತ್ರ, ಇವಾಗ ಚಪ್ರ ಪೂಜೆ ಮಾಡಬೇಕಾದ್ರೆ ಸ್ಯಾರಿ ಹಾಕ್ಕೊತಾರಲ್ಲ ಆವಾಗ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನೋಡಬೇಕು, ಸಿಂಪಲ್ಲಾಗಿ ಹಾಕ್ಕೊಳ್ಳೋಣ ಅಂದರೆ ಸಿಂಪಲ್ಲಾಗಿ ಹಾಕ್ಕೊತೀನಿ, ಸ್ವಲ್ಪ ಚೆನ್ನಾಗಿರಲಿ ಅಂತಂದರೆ ಇದನ್ನೇ ಹಾಕ್ಕೊತೀನಿ. ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ, ಮುಂಚೆನೇ ತೋರಿಸಿದೆ ನಿಮಗೆ. ಕುಚ್ಚು ಅಷ್ಟೇ ತುಂಬ ಚೆನ್ನಾಗಿ ಹಾಕ್ಕೊಟ್ಟಿದ್ದಾರೆ ನೋಡಿ, ತುಂಬ ಗ್ಯಾಪ್ ಜಾಸ್ತಿ ಕೊಟ್ಟಿಲ್ಲ, ತುಂಬ ಹತ್ತಿರದಲ್ಲಿ ಹಾಕ್ಕೊಟ್ಟಿದ್ದಾರೆ ಸ್ಯಾರಿ ಕುಚ್ಚನ್ನ. ಹಾಗೆ ಫ್ರೆಂಡ್ಸ್, ನಾನು ನಿಮ್ಮ ಹತ್ರ ಇನ್ನೊಂದು ವಿಷಯ ಶೇರ್ ಮಾಡ್ಕೊಬೇಕು. ಏನಂದರೆ ನಮ್ಮದು ಪ್ರೀ ವೆಡ್ಡಿಂಗ್ ಶೂಟ್ ಆಲ್ಮೋಸ್ಟ್ ಒಂದು 10-15 ಡೇಸ್ ಬ್ಯಾಕೆ ಮುಗ್ದಿದೆ, ನಿಮಗೆ ಗೊತ್ತೇ ಇದೆ. ಅದ್ರದ್ದು ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾಯಿದೆ. ಒಂದಷ್ಟು ಸಣ್ಣ ಕ್ಲಿಪ್ಪಿಂಗ್ಸ್ ಎಲ್ಲ ನಮಗೆ ಕಳಿಸಿದ್ದಾರೆ. ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀವಿ, ಇನ್ಸ್ಟಾಗ್ರಾಮಿಗೆ ಮತ್ತು ಯೂಟ್ಯೂಬ್ಗೂ ಅಪ್ಲೋಡ್ ಮಾಡ್ತೀವಿ. ನೋಡೋಣ ಹೇಗೆ ಬಂದೆ. ಫುಲ್ ವೀಡಿಯೋ ಇನ್ನೂ ಕಳಿಸಿಲ್ಲ, ಸಣ್ಣ ಕ್ಲಿಪ್ಪಿಂಗ್ಸ್ ಮತ್ತು ಟೀಸರ್ ಎಲ್ಲ ನಮಗೆ ಕಳಿಸಿದ್ರು. ತುಂಬ ಚೆನ್ನಾಗಿ ಬಂದಿದೆ. ಇಬ್ಬರು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ. ನಿಮಗೆ ಗೊತ್ತೇ ಇದೆ ಮೇಕಪ್ ಯಾರು ಮಾಡಿದರು ಅಂತ, ಸುಮಾಸ್ ಮೇಕಪ್ ಅಂತ. ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಬಂದು ಸುಮಾಸ್ ಮೇಕಪ್ ಅಂತ. ಅವರು ತುಂಬ ಚೆನ್ನಾಗಿ ಮೇಕಪ್ ಮಾಡ್ಕೊಟ್ಟಿದ್ದಾರೆ. ತುಂಬ ಬ್ರೈಟಾಗಿ ತುಂಬ ಬ್ರೈಟಾಗಿ ಕಾಣಿಸೋ ಥರ ಮಾಡಿದ್ದಾರೆ. ಆಮೇಲೆ ನೆಕ್ಸ್ಟ್ ಡೇ ಇನ್ನೊಂದು ಸ್ಯಾರಿ ಹಾಕ್ಕೊಂಡು ಶೂಟ್ ಮಾಡಿಸ್ತೆ ಅಂತ ಹೇಳಿದ್ನಲ್ಲ, ಅದು ಯಾವುದು ಪೋಸ್ಟ್ ಯಾವುದು ಹಾಕಿಲ್ಲ, ಅದಂತೂ ತುಂಬ ನೆಕ್ಸ್ಟ್ ಲೆವೆಲ್ ಆಗಿದೆ. ಆ ವಿಡಿಯೋ ಯಾವಾಗ ಕೊಡ್ತಾರೋ ಯಾವಾಗ ಕಳಿಸ್ತಾರೋ ಗೊತ್ತಿಲ್ಲ, ಮೇ ಬಿ 100% ಅನ್ಕೊತೀನಿ ತುಂಬ ಚೆನ್ನಾಗಿ ಬಂದಿದೆ ಅಂತ. ನೋಡೋಣ. ಅದು ಬಿಟ್ಟರೆ ನಾವೆಲ್ಲರೂ ಗೋಣಿಕೊಪ್ಪ ಹೋಗಿದ್ವಲ್ಲ ಪ್ರೀ ವೆಡ್ಡಿಂಗ್ ಶೂಟ್ಗೆ, ಅದೂ ಅಷ್ಟೇ ಎಲ್ಲ ಕ್ಲಿಪ್ಪಿಂಗ್ಸು ಚೆನ್ನಾಗಿ ಬಂದಿದೆ. ಅಲ್ಲಿ ಆಲ್ಮೋಸ್ಟ್ ಜಾಸ್ತಿ ಟೈಮ್ ತೊಗೊಂಡ್ವಿ ಅಲ್ಲಿ ಇರ್ಪು ಫಾಲ್ಸಲ್ಲಿ. ಮಾರ್ನಿಂಗ್ 9 to 9:30 to 12:30 ಅಲ್ಲೇ ಟೈಮ್ ಹೋಯಿತು ನಮಗೆ. ತುಂಬ ಟೈಮ್ ಆಯಿತು ಅಂತ ಅಂದ್ಕೊಂಡ್ವಿ, ಬಟ್ ಜಾಸ್ತಿ ಒಳ್ಳೊಳ್ಳೆ ಕ್ಲಿಪ್ಪಿಂಗ್ಸು ಅದೆಲ್ಲ ಜಾಸ್ತಿ ಅಲ್ಲೇ ಬಂದಿದೆ. ಕಾಸ್ಟ್ಯೂಮು ಅಷ್ಟೇ ಅಲ್ಲಿ ತುಂಬ ಚೆನ್ನಾಗಿದೆ. ಕಾಸ್ಟ್ಯೂಮ್ಸು ಒಂದೇ ಕಲರಲ್ಲಿ ಹಾಕ್ಕೊಂಡಿದ್ದೀವಿ ನಾನು ಮತ್ತು ಶಿವ ಅವರಿಬ್ರು. ನನಗಿಂತ ಅವರೇ ಬ್ರೈಟಾಗಿ ಕಾಣಿಸ್ತಾರೆ ಕಾಸ್ಟ್ಯೂಮಲ್ಲಿ, ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಆದಷ್ಟು ಬೇಗ ಕಳಿಸ್ತೀನಿ ಅಂತ ಹೇಳಿದರೆ, ನಾವು ಮೊನ್ನೆಲ್ಲ ಕಾಲ್ ಮಾಡಿದ್ವಿ ಸ್ವಲ್ಪ ರೆಡಿ ಮಾಡಿ ಬೇಗ ಅಂತ. ಅವರು ನಮ್ಮ ವೀಡಿಯೋಸ್ ಎಲ್ಲ ರೆಡಿ ಮಾಡ್ತಾ ಇದ್ದಾರಂತೆ. ಆದಷ್ಟು ಬೇಗ ಕಳಿಸ್ತಾರೆ. ಕಳಿಸಿದ ತಕ್ಷಣ ನಿಮಗೆ ಬೇಗ ಶೇರ್ ಮಾಡ್ತೀವಿ ನಾವು. ಫ್ರೆಂಡ್ಸ್, ಇದಾಗಿತ್ತು ಈ ಒಂದು ಪುಟ್ಟ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.